CS ವೆಂಕಟೇಶಣ್ಣವರೇ, ನೀವು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದೀರಿ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಾಗ ನೀವು ನಿಮ್ಮ ಫೋಟೋವನ್ನು ಉಪಾಧ್ಯಕ್ಷರ ಸ್ಥಾನದಲ್ಲಿ ಹಾಕಿ, ಉಪಾಧ್ಯಕ್ಷರ ಫೋಟೋವನ್ನು ನಿಮ್ಮ ಸ್ಥಾನದಲ್ಲಿ ಹಾಕಿದ್ರೆ ನಿಮಗೆ ಎಷ್ಟು ಮುಜುಗರ ಆಗ್ತಾ ಇತ್ತು. ಇದು ನೀವು ಅರಿಯಲಿಲ್ವಾ? ನಿಮಗಿದು ಗಣನೆಗೆ ಬರಲಿಲ್ವಾ? ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದ, ಅದು ಮಾದಿಗ ಸಮುದಾಯಕ್ಕೆ ಸೇರಿದ SC ಮಹಿಳೆಯನ್ನ ಫೋಟೋ ಚಿಕ್ಕದಾಗ ಹಾಕಿ ನಿಮ್ಮ ಫೋಟೋ ಹೈಲೈಟ್ ಮಾಡ್ತೀರಿ. ಪ್ರೋಟೋಕಾಲ್ ನಿಮ್ಗೆ ಗೊತ್ತಿಲ್ವಾ? ಇದು ಮುಂದುವರಿಬಾರ್ದು ವೆಂಕಟೇಶಣ್ಣವರೇ. ಇದನ್ನು ದಯವಿಟ್ಟು ನೀವು ಮನಗೊಂಡು ಈ ಕೂಡಲೇ ಪ್ರೋಟೋಕಾಲ್ ಅನ್ನು ಮೇಂಟೈನ್ ಮಾಡಬೇಕು. ಮತ್ತು ನಿಮ್ಮ ಸ್ಥಾನ ಏನಿದೆ ಅದಕ್ಕೆ ಮಾತ್ರ ಬೆಲೆ ಕೊಟ್ಟು ನೀವು ಆ ಸ್ಥಾನದಲ್ಲೇ ಇರಬೇಕು, ಮಿತಿಮೀರಿ ಮಾಡಬಾರ್ದು. ಇದು ನಾವು ಖಂಡಿಸ್ತೀವಿ. ಮೊದಲ ಬಾರಿಗೆ ವೇಮಗಲ್ ಮತ್ತು ಕುರ್ಗಲ್ ಪಟ್ಟಣ ಪಂಚಾಯಿತಿ ನೂತನವಾಗಿ ಆಗಿರ್ತದೆ. ಅದರಲ್ಲಿ BJP ಮತ್ತು JDS ಅಭ್ಯರ್ಥಿಯಾಗಿ ಅನುಷಾ ಡಿ ಮುನಿರಾಜುರವರನ್ನು ಪಕ್ಷದಿಂದ ಸದಸ್ಯರನ್ನಾಗಿ ಆಯ್ಕೆ ಮಾಡಿ ಟಿಕೆಟನ್ನು ಕೊಡ್ತಾರೆ. ಅವರು ಮಳಪನಹಳ್ಳಿ ಪಟ್ಟಣ ಪಂಚಾಯಿತಿಯಿಂದ ಜೈಬೇರಿಯಾಗಿ ಬಂದಿರ್ತದೆ. ಸಂವಿಧಾನದ ಪ್ರಕಾರ, ಸಂವಿಧಾನದ ಆಶಯದಂತೆ, ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಂಥ ಸಂವಿಧಾನದ ಆಶಯದಂತೆ ಮೊದಲ ಬಾರಿಗೆ ಅನುಷಾ ಡಿ ಮತ್ತು ಮುನಿರಾಜುರವರನ್ನು ಅಧ್ಯಕ್ಷರನ್ನಾಗಿ, ಪಟ್ಟಣ ಪಂಚಾಯತಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಾರೆ. ಆಯ್ಕೆ ಮಾಡಿದ ತದನಂತರದ ದಿನಗಳಲ್ಲಿ ಉಪಾಧ್ಯಕ್ಷರನ್ನಾಗಿ CS ವೆಂಕಟೇಶ್ ಅವರನ್ನು ಆಯ್ಕೆ ಮಾಡಿರ್ತಾರೆ. ನಂತರದ ದಿನಗಳಲ್ಲಿ ಬ್ಯಾನರ್ ಹಾಕೋವಾಗ ಅಧ್ಯಕ್ಷರ ಫೋಟೋ ಚಿಕ್ಕದಾಗಿ, ಉಪಾಧ್ಯಕ್ಷರ ಫೋಟೋ ದೊಡ್ಡದಾಗಿ, ಪ್ರೋಟೋಕಾಲ್ ಮೇಂಟೈನ್ ಮಾಡಿ ಹಾಕಿರ್ತಾರೆ. ಇವ್ರು ಯಾರೇ ಹಾಕಿರಲಿ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಪರಿಗಣಿಸಿ ಆ ಬ್ಯಾನರನ್ನು ರಿಮೂವ್ ಮಾಡಿ ಬೇರೆ ಬ್ಯಾನರ್ ಅಳವಡಿಸಬೇಕು. ಇಲ್ಲವಾದರೆ ಪಟ್ಟಣ ಪಂಚಾಯತಿ ಮುಂದುಗಡೆ ಉಗ್ರವಾದ ಹೋರಾಟ ಮಾಡ್ತೀವಿ. ದಲಿತರನ್ನ ಈ ರೀತಿ ಹುನ್ನಾರ ಮಾಡಿ ತುಳಿಯುವಂಥ ಕೆಲಸ BJP ಮತ್ತು JDS ಪಕ್ಷ ಮಾಡ್ತಾ ಇದೆ. ಇದರಲ್ಲಿ ನಮ್ಮ ದಲಿತ ಸಮುದಾಯವನ್ನು ಉಪಯೋಗಿಸಿಕೊಂಡು ಬೇರೆ ರೀತಿಯಲ್ಲಿ ಅವ್ಯವಹಾರಗಳು ಪಟ್ಟಣ ಪಂಚಾಯತಿಯಲ್ಲಿ ಮಾಡಿದ್ರೆ ಇದಕ್ಕೆ ನೇರ ಕಾರಣ JDS ಮತ್ತು BJP ಪಕ್ಷದವರಾಗಿರ್ತಾರೆ, ವಿನಃ ನಮ್ಮ ಸಮುದಾಯ ಅಲ್ಲ. ನಮ್ಮ ಸಮುದಾಯವನ್ನು ಈಗಾಗಲೇ ಪ್ರೋಟೋಕಾಲ್ನ ಎಲ್ರಿಗೂ ಗೊತ್ತಾಗ್ತಾ ಇದೆ, ನೋಡ್ತಾ ಇದ್ದಾರೆ ಬ್ಯಾನರ್ಗಳಲ್ಲಿ. ಇದನ್ನೇ ಉಪಯೋಗಿಸ್ಕೊಂಡು ಅವರ ದೌರ್ಜನ್ಯ ದಬ್ಬಾಳಿಕೆಯನ್ನು ಉಪಯೋಗಿಸ್ಕೊಂಡು ನಮ್ಮ ಸಮುದಾಯದ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡೋದು ಕಿರಿಕ್ ಮಾಡಿದರೆ ನಾವು ಉಗ್ರವಾದ ಪಟ್ಟಣ ಪಂಚಾಯತಿ ಮುಂದ್ಗಡೆ ಕೂತ್ಕೊಂತೀವಿ, ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ದಲಿತ ವಿರೋಧಿ ಸರ್ಕಾರ ಈ BJP ಮತ್ತು JDS ಸರ್ಕಾರ ಅಂತೇಳಿ